ಹಲೋ, ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಭಾಳ ಆರಾಮದೀನಿ. ನಾನು ಶಾಂತಲಾ. ನಿಮಗೆ ಮತ್ತೊಮ್ಮೆ ನನ್ನ ಚಾನಲ್ ಹಳ್ಳಿಯಿಂದ ಆಸ್ಟ್ರೇಲಿಯಾಗೆ ಸ್ವಾಗತ. ಇವತ್ತು ನಾನು ನಿಮಗೆ 2 ಪ್ರೇಮ ಕಥೆಗಳನ್ನು ಹೇಳ್ತಾ ಇದ್ದೀನಿ. ಓಕೆ, ನೀವು ರೀಸೆಂಟಾಗಿ ಭಾಳ ಜನ ನಿಮ್ಮೊಳಗೆ ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿರ್ತೀರಾ, ಮತ್ತೊಂದಿಷ್ಟು ಜನ ಶಿವರಾತ್ರಿನೂ ವೇಟ್ ಮಾಡ್ತಾ ಇರ್ತೀರಾ. ಸೊ ಈ 2 ಪ್ರೇಮ ಕಥೆಗಳನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ. ಒಂದು ವ್ಯಾಲೆಂಟೈನ್ಸ್ ಡೇ, ಇನ್ನೊಂದು ಶಿವರಾತ್ರಿ. ಓಕೆನಾ? ರೆಡಿ ಇದ್ದೀರಲ್ಲ? ಸೊ ಏನಾಯಿತು ಅಂದರೆ 3ನೇ ಶತಮಾನದಲ್ಲಿ, ಕ್ರಿಸ್ತಶಕ 3ನೇ ಶತಮಾನ ಅಂದರೆ ಕ್ರಿಸ್ತ ಹುಟ್ಟಿದ ನಂತರ 3ನೇ ಶತಮಾನದಲ್ಲಿ, 2ನೇ ಶತಮಾನದ ಎಂಡಿಗೆ ಕೊನೆಗೆ ರೋಮನ್ ದೇಶವನ್ನು ಕ್ಲೌಡಿಸ್ಟ್ II ಅಂತ ಒಬ್ಬ ರಾಜ ಆಳ್ತಾ ಇದ್ದ. 3ನೇ ಶತಮಾನದಲ್ಲಿ ರೋಮನ್ ದೇಶವನ್ನು ಕ್ಲೌಡಿಸ್ಟ್ II ಅಂತ ಒಬ್ಬ ರಾಜ ಆಳ್ತಾ ಇದ್ದ. ಅವನು ಪೇಗನ್ ಧರ್ಮಕ್ಕೆ ಸೇರಿದವನು ರಾಜ. ಪೇಗನ್ ಧರ್ಮ ಅಂದರೆ ನಾವು ಹಿಂದೂ ಧರ್ಮದ ಹಾಗೆ ಬಹು ದೇವರುಗಳನ್ನು ಆರಾಧನೆ ಮಾಡ್ತಾಯಿದ್ರು. ಅಂದರೆ ನಿಸರ್ಗವನ್ನು ಆರಾಧನೆ ಮಾಡ್ತಾಯಿದ್ರು. ನಿಸರ್ಗ, ಕಲ್ಲು, ಮಣ್ಣು, ಸೂರ್ಯ, ಚಂದ್ರ, ಈ ರೀತಿ ಅವರು ಬಹು ದೇವರುಗಳನ್ನು ಎಲ್ಲರೂ ಆರಾಧನೆ ಮಾಡ್ತಾಯಿದ್ರು. ಆ ಕ್ಲೌಡಿಸ್ಟ್ II ರಾಜನಿಗೆ ಯುದ್ಧದಲ್ಲಿ ಸೋಲುಗಳು ಆಗಲಿಕ್ಕೆ ಶುರು ಆಯಿತು. ಅವನು ಭಾಳ ಸಲ ಸೋಲಕತ್ತ ಯುದ್ಧದೊಳಗೆ. ಹೀಗಾಗಿ ಚಿಂತೆಯಾಗಿ ಒಂದು ಕಾನೂನನ್ನು ಜಾರಿಗೆ ತಂದ ಸೈನಿಕರಿಗಂತ. ಆ ಕಾನೂನಿನ ಪ್ರಕಾರ ಯಾವ ಸೈನಿಕರು ಮದುವೆ ಆಗೋಕ್ಕೆ ಪರ್ಮಿಷನ್ ಇದ್ದಿದ್ದಿಲ್ಲ, ಮದುವೆ ಆಗುವಂತಿದ್ದಿಲ್ಲ. ಓಕೆ, ಆಗ ಅದೇ ಕಾಲದಲ್ಲಿ ಒಬ್ಬ ಟೆರ್ನಿ ಅನ್ನೋ ಒಂದು ಪ್ರದೇಶದಲ್ಲಿ ಒಬ್ಬ ಸಂತ ಇದ್ದ. ಅದೇ ಟೈಮ್ದಲ್ಲಿ ಟೆರ್ನಿ ಅಂತ ಒಂದು ಪ್ರದೇಶದಲ್ಲಿ ಒಬ್ಬ ಸಂತ ಇದ್ದ. ಅವನ ಹೆಸರು ಸಂತ ವ್ಯಾಲೆಂಟೈನ್. ಓಕೆ, ಅಂದರೆ ವ್ಯಾಲೆಂಟೈನ್ ಆಫ್ ಟೆರ್ನಿ ಅಂತ ನಮಗೆ ಕರಿತಾ ಇದ್ರು, ಇಲ್ಲ ಸೈಂಟ್ ವ್ಯಾಲೆಂಟೈನ್ ಅಂತಲೂ ಕರಿತಾ ಇದ್ರು, ಮತ್ತು ಸಂತ ವ್ಯಾಲೆಂಟೈನ್ ಅಂತಲೂ ನೀವು ಅನ್ಬೋದು. ಅಂದರೆ ಅವನೊಬ್ಬ ಸಂತ. ಕೆಲವೊಂದು ಕಡೆ ಅವನು ಹೇಳ್ತಾರೆ ಅವನು ಕ್ಯಾಥೋಲಿಕ್ ಪಾದ್ರಿ ಆಗಿದ್ದ ಅಂತ ಹೇಳ್ತಾರೆ. ಆಮೇಲೆ ಒಂದಿಷ್ಟು ಕಡೆ ಹೇಳ್ತಾರೆ ಅವನು ಅಂದರೆ ಬೈಬಲನ್ನು ಸ್ಪ್ರೆಡ್ ಮಾಡೋದು ಅವನ ಕೆಲಸ ಆಗಿತ್ತು ಅಂತ ಹೇಳ್ತಾರೆ. ಓಕೆ, ಅವನ ಕೆಲಸ ಏನಿತ್ತು ಅಂದರೆ ಅವನೊಬ್ಬನು ಕ್ರಿಶ್ಚಿಯನ್ಸ್ ಅಂತ. ಅವನು ಕೆಲಸ ಬೈಬಲನ್ನು ಪ್ರಚಾರ ಮಾಡೋದು, ಕ್ರಿಶ್ಚಿಯಾನಿಟಿ ಬಗ್ಗೆ ಹೇಳ್ಕೊಡೋದು, ಆಮೇಲೆ ಜನರ ಕಷ್ಟ ದುಃಖಗಳಿಗೆ ಸ್ವಲ್ಪ ಸಹಾಯ ಮಾಡೋದು, ಆಮೇಲೆ ಒಳ್ಳೆಯ ಆದರ್ಶ ಜೀವನದ ಉದಾಹರಣೆಗಳನ್ನು ಜನರಿಗೆ ಕೊಡೋದು ಅವನ ಕೆಲಸ ಆಗಿತ್ತು. ಇದ್ರ ಜೊತೆಗೆ ಅವನ ಕಡೆ ಒಂದು ಟ್ಯಾಲೆಂಟ್ ಇತ್ತು. ಏನು ಮಾಡ್ತಾ ಇದ್ನಪ್ಪ ಅಂತಂದರೆ ಅವನು ಜನರ ರೋಗಗಳನ್ನು ಗುಣಪಡಿಸ್ತಿದ್ದ. ಅವನ ಕಡೆ ಒಂದು ಕಲೆ ಇತ್ತು. ಅಂದರೆ ಮೂರ್ಛೆ ರೋಗ, ಆಮೇಲೆ ಪ್ಲೇಗು, ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ರೋಗಗಳನ್ನು ಅವನು ಗುಣಪಡಿಸುವಂಥದ್ದು ಅವನ ಕಡೆ ಶಕ್ತಿ ಇತ್ತು. ಈ ಹೆಂಗೆ ಮದರ್ ತೆರೇಸಾ ಪ್ಲೇಗ್ ರೋಗಿಗಳನ್ನು ಸಹಾಯ ಮಾಡಿ ಅದನ್ನು ಗುಣಪಡಿಸಿದ್ಲಲ್ಲ, ಆ ರೀತಿ ಸಂತ ವ್ಯಾಲೆಂಟೈನ್ಗೂ ಕೂಡ ರೋಗಗಳನ್ನು ಗುಣಪಡಿಸುವ ಶಕ್ತಿ, ಕಲೆ ಅವನ ಕಡೆ ಇತ್ತು. ಸೊ ಅವನಿಗೆ ಈ ಹೊಸ ಕಾನೂನು ಏನು ರಾಜ ಕ್ಲೌಡಿಸ್ಟ್ II ಹೊಸ ಕಾನೂನನ್ನು ತಂದಿದ್ದಲ್ಲ, ಸೈನಿಕರಿಗೆ ಮದುವೆ ಆಗಬಾರ್ದು ಅಂತ, ಆ ಕಾನೂನು ಅವನಿಗೆ ಇಷ್ಟ ಆಗಲಾರ್ದಕ್ಕೆ ಏನು ಮಾಡ್ದ ಅವನು, ತನ್ನ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಕ್ರಿಶ್ಚಿಯನ್ ಅವನ ಫಾಲೋವರ್ಸ್ ಇರ್ತಾರಲ್ಲ, ವಿದ್ಯಾರ್ಥಿಗಳು ಬೈಬಲ್ ಕಲೀಲಿಕ್ಕೆ ಬರ್ತಾ ಇರ್ತಿರ್ತಲ್ಲ, ಅವರನ್ನು ಅವನು ಮದುವೆ ಮಾಡಿ ತುಡಿಗಿಲೆ, ರಾಜನಿಗೆ ಗೊತ್ತಾಗಬಾರ್ದು ಅಂದ್ಕೊಂಡು ತುಡಿಗಿಲೆ ಅವ್ರದ್ದು ಮದುವೆ ಮಾಡಿಸ್ಲಿಕ್ಕೆ ಶುರು ಮಾಡ್ದ. ಅದ್ರ ಜೊತೆಗೆ ಈಗ ನಾನ್ ಕ್ರಿಶ್ಚಿಯನ್ ಇರ್ತಾರಲ್ಲ, ಈಗ ಪೇಗನ್ ಧರ್ಮಕ್ಕೆ ಸೇರಿದ ಸೈನಿಕರನ್ನು ಕೂಡ ರಾಜನಿಗೆ ಗೊತ್ತಾಗ್ಲಾರ್ದೇ ಅವರ ಮದುವೆಯನ್ನು ಮಾಡಿಸ್ಲಿಕ್ಕೆ ಶುರು ಮಾಡ್ದ. ಮತ್ತು ಅದರಲ್ಲಿ ಭಾಳಷ್ಟು ಜನನ ಅವನು ಕನ್ವರ್ಟ್ ಮಾಡಲಿಕ್ಕೂ, ಧರ್ಮಾಂತರಣ ಮಾಡಲಿಕ್ಕೂ ಶುರು ಮಾಡ್ದ. ಅಂದರೆ ಪೇಗನ್ ಧರ್ಮದಿಂದ ಅವರನ್ನು ಕ್ರಿಶ್ಚಿಯನಿಟಿಗೆ ಧರ್ಮಾಂತರಣ ಮಾಡಲಿಕ್ಕೆ ಅವನು ಶುರು ಮಾಡ್ದ. ರಾಜನಿಗೆ ಈಗ ಸಂತ ವ್ಯಾಲೆಂಟೈನ್ ಕಾನೂನನ್ನು ವಿರೋಧಿಸಿ ಸೈನಿಕರನ್ನು ರಾಜನಿಗೆ ಗೊತ್ತಾಗಲಾರ್ದಂಗೆ ಮದುವೆ ಮಾಡಿಸ್ತಾ ಇದ್ದಾನಂತೆ ಗೊತ್ತಾಯಿತು. ಮತ್ತು ಅವ್ರದ್ದು ಧರ್ಮಾಂತರಣವನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ರಾಜನಿಗೆ ಗೊತ್ತಾಗ್ಬಿಡ್ತು. ಇದು ಗೊತ್ತಾದ ತಕ್ಷಣ ರಾಜ ಏನು ಮಾಡ್ದ, ಅಧಿಕಾರಿಗಳನ್ನು, ತನ್ನ ಸೈನಿಕರನ್ನು ಕಳಿಸಿ
ಸಂತ ವ್ಯಾಲೆಂಟೈನನ್ನು ಬಂದಿ ಮಾಡ್ಕೊಂಡ. ಬಂದಿ ಮಾಡಿ ಅವನನ್ನು ಕಾರಾಗೃಹದಲ್ಲಿ ಇಟ್ಟ. ಆಮೇಲೆ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಟ್ಬಿಟ್ಟ. ಓಕೆ, ವ್ಯಾಲೆಂಟೈನನ್ನು ಕಾರಾಗೃಹದಲ್ಲಿ ಇಟ್ಟು ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಟ್ಟ. ಆ ನಂತರ ಒಂದು ಕಾರಾಗೃಹದಲ್ಲಿ ಒಬ್ಬ ಕಾರಾಗೃಹದ ಅಧಿಕಾರಿ ಇದ್ದ, ಜೈಲರ್. ಅವನ ಹೆಸರು ಅಸ್ಟೀರಿಯಸ್ ಅಂತ, ಜೈಲರ್ ಹೆಸರು. ಅಸ್ಟೀರಿಯಸ್ ಜೈಲರ್ ಏನಿದ್ನಲ್ಲ, ಒಬ್ಬಳು ಕುರುಡು ಮಗಳಿದ್ಲು. ಅವಳಿಗೆ ಕಣ್ಣು ಕಾಣ್ತಾ ಇರಲಿಲ್ಲ. ಯಾವ ಕಾರಣಕ್ಕೆ ಕಾಣ್ತಾ ಇರಲಿಲ್ಲ ಗೊತ್ತಿಲ್ಲ. ಕಣ್ಣು ಅವಳಿಗೆ ಕಾಣ್ತಾ ಇರಲಿಲ್ಲ. ಅವಳನ್ನು ಏನು ಮಾಡ್ದ ಜೈಲರ್, ಒಮ್ಮೆ ಸಂತ ವ್ಯಾಲೆಂಟೈನ್ ಕಡೆ ಜೈಲಿಗೆ ಕರ್ಕೊಂಬಂದ ಭೇಟಿ ಮಾಡಿಸ್ಲಿಕ್ಕೆ. ಹೀಗೆ ನನ್ನ ಮಗಳಿಗೆ ಕಣ್ಣು ಕಾಣ್ತಾ ಇಲ್ಲ, ನೀವೇನಾದರೂ ಸಹಾಯ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಕೇಳ್ಕೊಂಡ ನಂತರ ಸಂತ ವ್ಯಾಲೆಂಟೈನ್ ಏನು ಮಾಡ್ದ, ತನ್ನ ಶಕ್ತಿಯನ್ನು, ತನ್ನ ಸ್ಕಿಲ್ಗೆ, ತನ್ನ ಜಾಣತನನ ಯೂಸ್ ಮಾಡಿಕೊಂಡು ಅವಳಿಗೆ ಕಣ್ಣು ತರಿಸ್ಕೊಟ್ಬಿಟ್ಟ. ಅವಳಿಗೆ ಕಣ್ಣು ಕಾಣಲಿಕ್ಕೆ ಶುರುವಾಯಿತು. ಓಕೆ, ಕಣ್ಣು ಬಂತವನಿಗೆ, ಅವಳಿಗೆಲ್ಲ ಕಣ್ಣು ಕಾಣಲಿಕ್ಕೆ ಶುರುವಾಯಿತು. ಆ ನಂತರ ಇವನ ಜಾಣತನಕ್ಕೆ, ಇವನು ಒಳ್ಳೆತನಕ್ಕೆ ಪ್ರಭಾವಕ್ಕೆ ಅವಳು ಮರಳಾಗಿ ಪ್ರತಿದಿನ ಬೈಬಲ್ ಪಾಠಕ್ಕೆ ಬರಲಿಕ್ಕೆ ಶುರು ಮಾಡಿದ್ಲು. ಅವನು ಜೈಲರ್ ಇದ್ನಲ್ಲ, ಹೆಂಗಾರು ಅವ್ನು ಒಳಗೆ ಅಕ್ಕಿನ ಬಿಟ್ಟಿದ್ದ ಒಳಗೆ. ಅವಳು ಪ್ರತಿದಿನ ಬಂದು ವ್ಯಾಲೆಂಟೈನ್ಸ್ ಜೋಡಿ ಕೂತ್ಕೊಂಡು ಬೈಬಲ್ ಪಾಠ ಮಾಡಲಿಕ್ಕೆ ಶುರು ಮಾಡಲಿ. ಅವಳ ಹೆಸರು ಜೂಲಿಯಾ. ಆ ಕಾರಾಗೃಹದ ಅಧಿಕಾರಿಯ ಮಗಳ ಹೆಸರು ಜೂಲಿಯಾ ಅಂತ. ಅವಳು ಬರ್ತಾ ಬರ್ತಾ ಏನಾಯಿತು, ವ್ಯಾಲೆಂಟೈನ್ಗೆ ಮತ್ತು ಸಂತ ವ್ಯಾಲೆಂಟೈನ್ಗೆ ಮತ್ತು ಜೂಲಿಯಾಗೆ ಪ್ರೀತಿ ಆಯಿತು. ದಿನ ಭೇಟಿ ಆಗ್ತಾ ಇದ್ರು, ಒಬ್ಬರೊಬ್ಬರು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಇಬ್ರಿಗೂ ಗೊತ್ತಿತ್ತು, ಅಂದರೆ ಇವನಿಗೆ ಮರಣದಂಡನೆ ಶಿಕ್ಷೆ ಐತಂತ ಜೂಲಿಯಾಗೂ ಗೊತ್ತಿತ್ತು, ಅವರ ತಂದೆ ಅಸ್ಟೀರಿಯಸ್ಗೂ ಗೊತ್ತಿತ್ತು, ಮತ್ತು ವ್ಯಾಲೆಂಟೈನ್ಗಂತೂ ಗೊತ್ತೇ ಇತ್ತು. ಗೊತ್ತಿದ್ರೂ ಕೂಡ ಅವರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದರು. ಇದು ಕೂಡ ಒಂದು ದಿನ ರಾಜನಿಗೆ ಗೊತ್ತಾಗ್ಬಿಡ್ತು. ರಾಜನಿಗೆ ಗೊತ್ತಾದ ತಕ್ಷಣ ಅವನಿಗೆ ಮತ್ತೆ ಸಿಟ್ಟು ಬಂದು, ಏನು ಇವನು ಜೈಲಿಗೆ ಹೋದರೂ ಹೀಗೆ ಮಾಡ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಏನು ಮಾಡ್ದ, ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಟ್ಬಿಟ್ಟ. ಮರಣದಂಡನೆ ಶಿಕ್ಷೆಯನ್ನು ಅವನು ಫೆಬ್ರವರಿ 14, 2073 ಇಸ್ವಿಯಲ್ಲಿ, ಫೆಬ್ರವರಿ 14, 2073 ಇಸ್ವಿಯಲ್ಲಿ ಸಂತ ವ್ಯಾಲೆಂಟೈನ್ಸ್ಗೆ ಗಲ್ಲು ಶಿಕ್ಷೆ ಆಯಿತು. ಇದಕ್ಕಿಂತ ಮೊದಲು, ಗಲ್ಲು ಶಿಕ್ಷೆಗೆ ಹೋಗೋಕ್ಕಿಂತ ಮೊದಲು ಸಂತ ವ್ಯಾಲೆಂಟೈನ್ ಜೂಲಿಯಾಗೆ ಒಂದು ಲೆಟ್ರ್ ಬರೆದ, ಒಂದು ಪ್ರೇಮ ಪತ್ರ ಬರೆದ. ಆ ಪ್ರೇಮ ಪತ್ರದ ಕೊನೆಯಲ್ಲಿ ಅವನು ಬರೆದ ಫ್ರಾಮ್ ಯುವರ್ ವ್ಯಾಲೆಂಟೈನ್ ಅಂತ. ಆ ಪ್ರೇಮ ಪತ್ರದ ಕೊನೆಯಲ್ಲಿ ಸಂತ ವ್ಯಾಲೆಂಟೈನ್ ಜೂಲಿಯಾಗೆ ಏನು ಬರೆದಿದ್ದ ಅಂದರೆ ಫ್ರಾಮ್ ಯುವರ್ ವ್ಯಾಲೆಂಟೈನ್ ಅಂತ ಬರೆದಿದ್ದ. ಇದರ ನಂತರ ಆ ದಿನವನ್ನು ಭಾಳಷ್ಟು ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸು ಪ್ರೇಮಗಳ ದಿನ ಅಂತ, ವ್ಯಾಲೆಂಟೈನ್ಸ್ ಡೇ ಅಂತ, ಮೆಮೊರಿಯಲ್ ಡೇ ಅಂತ ಸೆಲೆಬ್ರೇಟ್ ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಬರ್ತಾ 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 ಅದು ಪ್ರೇಮಿಗಳ ದಿನ ಅಂತ ಶುರುವಾಯಿತು. ಓಕೆ, ಈಗ ನಾನು ನಿಮಗೆ ಶಿವರಾತ್ರಿ ಕಥೆ ಹೇಳ್ತೀನಿ ನೋಡಿ. ಹಿಂದೂ ಧರ್ಮ ಅಂದರೆ ಸನಾತನ ಧರ್ಮದಲ್ಲಿ ಆದಿಶಕ್ತಿಯನ್ನು ಮೊದಲ ಎಕ್ಸ್ಟ್ರೀಮ್ ಪವರ್ ಅಂದರೆ ದೊಡ್ಡ ಶಕ್ತಿ ಅಂತ ಪರಿಗಣನೆ ಮಾಡ್ತೀವಿ. ಆದಿಶಕ್ತಿ ಅಂದರೆ ಈ ಜಗತ್ತಿನ, ಈ ಪ್ರಪಂಚ ಬ್ರಹ್ಮಾಂಡದ ಹುಟ್ಟಿಗೆ ಮೂಲ ಕಾರಣ ಅವಳು. ಓಕೆ, ಆ ಕ್ರಿಯೇಷನ್ಗೆ ಮೂಲ ಕಾರಣ ಆದಿಶಕ್ತಿ. ಅದೇ ಆದಿಶಕ್ತಿಯ 3 ರೂಪಗಳು ಯಾವಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಬ್ರಹ್ಮ ಮತ್ತು ವಿಷ್ಣು ಮತ್ತು ಮಹೇಶ್ವರಿಗೆ ಬೇರೆ ಬೇರೆ ಕೆಲಸಗಳಿದ್ದವು. ಓಕೆ, ಹಾಗೆ ಬ್ರಹ್ಮನ ಕೆಲಸ ಹುಟ್ಟಿಗೆ ಕಾರಣ ಅವನು. ಓಕೆ, ಶಿವನ ಕೆಲಸ ಅಂದರೆ ಅವನು ಡಿಸ್ಟ್ರಾಯರು. ಶಿವನಿಗೆ ಹುಟ್ಟು ಸಾವು ಏನಿಲ್ಲ. ಓಕೆ, ಅವನು ಹುಟ್ಟೂ ಇಲ್ಲ, ಸತ್ಯನೂ ಇಲ್ಲ. ಹಾಗೆ ಅವನು ಹುಟ್ಟು ಸಾವು ನೋವು ನಲಿವು ಅವನಿಗೇನು ಇಲ್ಲ. ಅವನಿಗೆ ಇದೇ ಆಕಾರ ಹಿಂಗಂತ ಇಲ್ಲ. ಆಮೇಲೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ ಏನಿದ್ರಲ್ಲ, ಬ್ರಹ್ಮನಿಗೆ ಭಾಳ ಜನ ಮಕ್ಕಳಿದ್ರು. ಆ ಬ್ರಹ್ಮನ ಭಾಳ ಜನ ಮಕ್ಕಳೊಳಗೆ ಒಬ್ಬನ ಮಗನ ಹೆಸರು ದಕ್ಷ. ಆ ದಕ್ಷನಿಗೆ ಒಬ್ಬ ಮಗಳಿದ್ಲು,
ತುಂಬ ಮಕ್ಕಳೊಳಗೆ ಒಬ್ಬಳು ಮಗಳ ಹೆಸರು ಸತಿ. ಓಕೆ, ದಕ್ಷ ಬ್ರಹ್ಮ ಏನಿದ್ನಲ್ಲ ಅವನು ಆದಿಶಕ್ತಿಯನ್ನು ಪೂಜೆ ಮಾಡಿ ಅವನ್ನ ಒಲಿಸ್ಕೊಂಡು ಅವಳನ್ನು ಆದಿಶಕ್ತಿನೇ ಸತಿಯಾಗಿ ದಕ್ಷನ ಮಗಳಾಗಿ ಹುಟ್ಟಿದ್ಲು. ಓಕೆ, ಆದಿಶಕ್ತಿ ದಕ್ಷನ ಮಗಳಾಗಿ ಹುಟ್ಟಬೇಕಾದ್ರೆ ಅವಳು ಕಂಡೀಷನ್ ಹಾಕಿದ್ಲು ದಕ್ಷನಿಗೆ, ನಾನು ಶಿವನನ್ನೇ ಮದುವೆ ಆಗೋದು, ಹಾಗಿದ್ರೆ ನಾನು ನಿನ್ನ ಮಗಳಾಗಿ ಬರ್ತೀನಿ ಅಂತ ಕಂಡೀಷನ್ ಹಾಕಿದ್ಲು. ಓಕೆ, ಇಲ್ಲಿವರೆಗೆ ಇದು ಒಂದು ವಿಷಯ ತಿಳ್ಕೊಂಡ್ರೆ. ಬ್ರಹ್ಮ ಇನ್ನು ಹುಟ್ಟಿನ ದೇವರಿದ್ನಲ್ಲ, ಗಾಡ್ ಆಫ್ ಕ್ರಿಯೇಷನ್ ಏನಿದ್ನಲ್ಲ, ಅವನಿಗೆ ಸ್ವಲ್ಪ ಬ್ರಹ್ಮಾಂಡವನ್ನು ಅಂದರೆ ಜೀವಿಗಳನ್ನು ಸೃಷ್ಟಿಸಲಿಕ್ಕೆ ಸ್ವಲ್ಪ ಕಠಿಣ ಕಷ್ಟ ಆಗ್ತಾ ಇತ್ತು. ಯಾಕಂದರೆ ಶಿವನ ಸಪೋರ್ಟಿವ್ ಸಿಸ್ಟಮ್ ಶಿವನಿಗೆ ಇರ್ತಿದ್ದಿಲ್ಲ. ಓಕೆ, ಅದಕ್ಕೆ ಅವನು ಶಿವ ಕಡೆ ಹೋದ. ಶಿವ ಕಡೆ ಹೋಗಿ ಏನಂದ, ಶಿವ ನೀನು ಮದುವೆ ಆದರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತಾ ಅಂತ ಅಂದ. ನನಗೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ಕ್ರಿಯೇಷನ್ಗೆ, ಸೊ ನನ್ನ ಕೆಲಸಕ್ಕೆ ನೀನು ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂಥೇಳಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಕೂಡಿ ಶಿವನ ಕಡೆನೇ ಹೋದರು. ಶಿವ ಏನಂತ, ನನಗೆ ಮದುವೆ ಬಂಧನ ಇವೆಲ್ಲ ಏನೂ ಬೇಡ, ಯಾಕಂದರೆ ನನಗೆ ಹುಟ್ಟಿಲ್ಲ, ಸಾವಿಲ್ಲ, ನನಗೊಂದು ಮನೆ ಅಂತ ಇಲ್ಲ, ನಾನು ಒಂದು ಜಾಗದಲ್ಲಿ ಇರೋದಿಲ್ಲ, ನಾನು ಅಲೆಮಾರಿನ ಎಲ್ಲ ಕಡೆನೂ ಅಡ್ಡಾಡ್ತೀನಿ, ನನಗೊಂದು ಇದೇ ರೀತಿ ಹೀಗೆ ಆಕಾರ ಅಂತ ಇಲ್ಲ, ನನಗೆ ಈ ಬಂಧನಗಳು ಇಷ್ಟ ಆಗೋದಿಲ್ಲ, ನಾನು ಅಲ್ಲ ಅಂತ ಹೇಳ್ದೆ. ಇಲ್ಲ, ನೀನು ಹಂಗೆ ಅನ್ನೋಂಗಿಲ್ಲ, ಮದುವೆ ಆಗಲೇಬೇಕು, ಇಲ್ಲಾಂದರೆ ಜಗತ್ತು ಮುಂದುವರಿಯೋದಿಲ್ಲ, ಮತ್ತೇನು ನಾವು ಮಾಡಲಿಕ್ಕಾಗೋದಿಲ್ಲ, ನನಗೆ ಹೆಲ್ಪ್ ಮಾಡಲೇಬೇಕು ಅಂತ ಅಂದ್ಕೊಳ್ಳೇನೆ ಶಿವ ಅಂದ, ಆಯಿತು ಹಾಗಿದ್ರೆ ನೀವು ಮಾಡ್ತೀನಿ ನಾನು. ನೀವು ಶಿವಂದು ಏನಂದರೆ ಭಾಳ ಇನ್ನೋಸೆಂಟು, ನೀವು ಏನರ ಕೇಳಿದ್ರೆ ವರಗಳನ್ನು ಕೊಟ್ಬಿಡ್ತಾನೆ ಅವನಿಗೆ ಶಿವ. ಸೊ ಮಾಡ್ತೀನಿ, ಆದರೆ ನಾನು ಒಬ್ಬ ಯೋಗಿ ಇದ್ದೀನಿ, ನನಗೆ ಒಬ್ಬಕ್ಕೆ ಯಾರು ನನಗೆ ಅನುಕೂಲ ಆಗಂಗೆ ನನಗೆ ಒಪ್ಪುವಂಥ ಹುಡುಗಿ ಯೋಗಿನಿ ಯಾರಾದರೂ ಇದ್ದರೆ ಹೇಳಿ, ನಾನು ಮದುವೆ ಮಾಡಲಿಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾನೆ ಅವನು. ಹೇಳಿದ ನಂತರ ದಕ್ಷ ಏನಂತಾಳ, ಅಂದರೆ ಬ್ರಹ್ಮ ಏನಂತಾನೆ, ನನ್ನ ಮೊಮ್ಮಗಳಿದ್ದಾಳ ದಕ್ಷನ ಮಗಳು, ಅವಳು ನಿನ್ನನ್ನು ತುಂಬ ಇಷ್ಟಪಡ್ತಾಳ, ಅದಕ್ಕೆ ನೀನು ಅವಳು ನೀನು ಮದುವೆ ಆಗಬೇಕು ಅಂತಲೇ ಅಂದ್ಕೊಂಡಿದ್ದಾಳೆ, ನೀವು ಅಂದರೆ ನಾನು ಇದನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತ ಶಿವ ಒಪ್ಕೊತಾನೆ. ಆದರೆ ಆಮೇಲೆ ಶಿವ ಸತಿಗೆ ಒಂದು ಕಂಡೀಷನ್ನು ಹಾಕ್ತಾನೆ, ನಿಮ್ಮ ತಂದೆ ಒಪ್ಪಿದರೆ ಮಾತ್ರ ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಓಕೆ, ಆದರೆ ಏನಿರುತ್ತೆ ಅಂದರೆ ದಕ್ಷನಿಗೆ ಮತ್ತು ಶಿವನಿಗೆ, ದಕ್ಷನಿಗೆ ಶಿವನ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚು ಅಂದ್ರೆ ಕಾಂಪಿಟೇಷನ್ ಟೈಪ್ ಅವ್ನು ನೋಡ್ತಿರ್ತಾನೆ. ಯಾಕೆಂದ್ರೆ ಇವನು ದಕ್ಷ ಬ್ರಹ್ಮ, ದಕ್ಷ ಪ್ರಜಾಪತಿ, ಇವನಿಗೆ ಒಂದು ಗೌರವ ಇತ್ತು, ದೊಡ್ಡ ಮನೇನು ರಾಜ ಅವನಿಗೊಂದು ಗೌರವ ಇತ್ತು, ಒಂದು ಪ್ರೆಸ್ಟೀಜ್ ಇತ್ತು ಸೊಸೈಟಿ ಒಳಗೆ, ಸೊಸೈಟಿ ಒಳಗೆ ಒಂದು ಗೌರವ ಇತ್ತು. ಅವನ ಕೆಲಸ, ಅವ್ನು ಏಜೆಂಟ್ ಅಲ್ಲ, ಅವನು ಹೇಳಿಲ್ಲ ಅಂದರೆ ಏನೂ ಮುಂದೆ ಆಗ್ತಿದ್ದೇ ಇಲ್ಲ ಕೆಲಸ, ಯಾವ ಕೆಲಸನೂ ಆಗ್ತಿದ್ದಿಲ್ಲ. ಸೊ ಅದಕ್ಕೆ ಅವನಿಗೆ ಸ್ವಲ್ಪ ಅಂತಾರೆ ಸೊಕ್ಕಿತ್ತು, ನಾನು ದೊಡ್ಡವನು ಅಂತ. ಆದರೆ ಶಿವನಿಗೆ ಇವೆಲ್ಲ ಇಲ್ಲ, ಅವನು ನಾ ದೊಡ್ಡವನು, ಸಣ್ಣವನು, ಮತ್ತೊಬ್ಬರಿಗೆ ಕಿಮ್ಮತ್ತು ಕೊಡಬೇಕು, ಇವ್ರು ದೊಡ್ಡ ಮನುಷ್ಯ, ಇವ್ರು ಸಣ್ಣ ಮನುಷ್ಯ, ಈ ರೀತಿ ಶಿವ ಇಲ್ಲ, ಅವನಿಗೆ ಅಂಥದ್ದೇನೂ ಅನುಭವ ಇಲ್ಲ, ಅವನು ಹಾಗೆ ಇದ್ದಿದ್ದಿಲ್ಲ. ಅದಕ್ಕಾಗಿ ಅವನು ಅಷ್ಟು ಗೌರವ ಇವನು ಎಕ್ಸ್ಪೆಕ್ಟ್ ಮಾಡೋದಷ್ಟು ದಕ್ಷನಿಗೆ ಹೆಂಗೆ ಅನಿಸ್ತಿದ್ದಲ್ಲ ಅಷ್ಟು ಅವನಿಗೆ ಗೌರವ ಕೊಡೋದು ಅವೆಲ್ಲ ಶಿವನಿಗೆ ಬರ್ತಿದ್ದಿಲ್ಲ. ಇದಕ್ಕೆ ಆಮೇಲೆ ಶಿವನ ಹೆಸರೇನು, ಮಹಾದೇವ, ದೇವರ ದೇವ ಅವನು ಶಿವ. ಸೊ ಅದಕ್ಕೆ ಇವನಿಗಿಂತ ನನಗಿನ ಹೆಚ್ಚು ಅವನಿಗೆ ಗೌರವ ಐತಲ್ಲ, ಅವರ ನೋಡೋಕೆ ಹಿಂಗದಾನ, ಡ್ರೆಸ್ ಚಂದಂಗೆ ಹಾಕೊಳ್ಳೋದಿಲ್ಲ, ಚಂದಂಗೆ ಮಾತಾಡೋದು ಗೊತ್ತಿಲ್ಲ, ಚಂದಂಗೆ ತಲೆ ಬಾಚ್ಕೊಳ್ಳೋದು ಗೊತ್ತಿಲ್ಲ, ಅವನಿಗೆ ಏನೂ ಗೊತ್ತಿಲ್ಲ, ಸಂಚಾರಿ, ಅವನಿಗೊಂದು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಅವನಿಗೆ ಯಾಕೆ ನಾ ಎಷ್ಟು ಗೌರವ ಕೊಡಬೇಕು ಅಂತ ದಕ್ಷನ ಪ್ರಶ್ನೆ. ಆದರೆ ಶಿವನಿಗೆ ಇವೆಲ್ಲ ಏನೂ ಇರ್ತಿದ್ದಿಲ್ಲ. ಹೀಗಾಗಿ ದಕ್ಷನಿಗೆ ಶಿವ ಕಂಡ್ರೆ ಆಗ್ತಾ ಇರಲಿಲ್ಲ, ಇದೇ ಒಂದೇ ಕಾರಣ. ಅದಕ್ಕೆ ಅವನು ಒಪ್ಪಿಗೆ ಕೊಡಲಿಲ್ಲ ಮದುವೆಗೆ, ಬೇಡ, ನನ್ನ ಮಗಳನ್ನು ನನ್ನ ಮಗಳ ಸತಿಯನ್ನು ಶಿವನಿಗೆ ಕೊಡೋದಿಲ್ಲ ಅಂತ ಹೇಳ್ದ. ಆ ನಂತರ ಅವನೊಂದು ಸ್ವಯಂವರವನ್ನು ಏರ್ಪಡಿಸಿದ ಸತಿಗೆ. ಆ ಕಾಲದಲ್ಲೆಲ್ಲ ಸ್ವಯಂವರಗಳಿಸಿ ಎಲ್ಲ ರಾಜ ಮಹಾರಾಜ ದೇವತೆಗಳನ್ನು ಎಲ್ಲರನ್ನೂ ಕರೆದಿದ್ದ ಸ್ವಯಂವರಕ್ಕೆ. ಆದರೆ ಸತಿಗೆ ಇನ್ನೂ ಶಿವನನ್ನೇ ಮದುವೆ ಆಗ್ಬೇಕಂತ ಭಾಳ ಮನಸ್ಸಿದ್ದಕ್ಕೆ ಏನು ಮಾಡಿದ್ಲು, ಅದು ಹಾರವನ್ನು, ಸ್ವಯಂವರದ ಮದುವೆಯ ಹಾರವನ್ನು ಏನು ಮಾಡಿದ್ಲು, ನನ್ನ ಇಷ್ಟ ಪಟ್ಟ
ಮನುಷ್ಯನಿಗೆ ಇದು ಹಾರ ಹೋಗಬೇಕು ವರನಿಗೆ ಅಂಥೇಳಿ ಹಾರವನ್ನು ಬಿಟ್ಟ ನಂತರ ಆ ಹಾರ ಹೋಗಿ ಶಿವಲಿಂಗದ ಮೇಲೆ ಬಿತ್ತು. ಶಿವನ ಒಂದು ಮೂರ್ತಿ ಇಲ್ಲ ಶಿವಲಿಂಗ ಇತ್ತು, ಅದ್ರ ಮೇಲೆ ಅದು ಹಾರ ಹೋಗಿ ಬಿತ್ತು. ಅಂದರೆ ಅಲ್ಲಿ ದಕ್ಷಿಣ ಸನ್ಮುಖದಲ್ಲಿ ಸತಿಯ ಮದುವೆ ಆಯಿತು. ಆದರೆ ಅಂದರೆ ಶಿವಗೆ ಒಂದು ಆಕಾರ ಇದ್ದಿದ್ದಿಲ್ಲ. ಶಿವ ಆಲ್ರೆಡಿ ಆ ಮೂರ್ತಿಯಲ್ಲಿ ಇದ್ದ. ಶಿವನ ಲಿಂಗು ಎಲ್ಲಿರುತ್ತಲ್ಲ ಅಲ್ಲಿ ಶಿವ ಇದ್ದೇ ಇರ್ತಾನೆ. ಶಿವ ಆಗಲೇ ಆ ಮೂರ್ತಿಯಲ್ಲಿ ಇದ್ದ. ಆವಾಗ ಶಿವನ ಜೋಡಿ ಸತಿಯ ಮದುವೆ ಆಗಿಬಿಡ್ತು. ಆದ ನಂತರ ದಕ್ಷಿಣಿಗೆ ಕೋಪ ಭಾಳ ಬಂತು. ಕೋಪ ಬಂದು ಇಲ್ಲ ನಾ ಇದು ಮದುವೆ ಒಪ್ಪೋದಿಲ್ಲ ಅಂತ ಅಂದು ಬೇಜಾರು ಮಾಡ್ಕೊಂಡ. ಆದರೆ ಆ ಟೈಮ್ದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಮತ್ತು ಎಲ್ಲ ದೇವರುಗಳು ಕೂಡಿ ದಕ್ಷಿಣಿಗೆ ನೆನಪು ಮಾಡಿಕೊಟ್ರು, ಇಲ್ಲ ನೀನು ಆದಿಶಕ್ತಿಯನ್ನು ಮಗಳಾಗಿ ಪಡೆದೀಯಾ, ಸೊ ಅವಳು ನಿನ್ನ ಹೊಟ್ಟೆಲಿ ಹುಟ್ಟಿರೋದೇ ಶಿವನ ಜೋಡಿ ಮದುವೆ ಆಗಲಿಕ್ಕೆ ನೀವು ಒಪ್ಪಲೇಬೇಕು. ನೀನು ಅದೇ ಕಂಡೀಷನ್ ಮೇಲೆ ಅವಳು ನಿನ್ನ ಮಗಳಾಗಿ ಬಂದಿದ್ದಾಳೆ ಅಂತ ಅಂದ್ಕೊಳ್ಳೇನ ಅವನಿಗೆ ಅದೇ ನೆನಪಾಗಿ ಆಯಿತು ಅಂತ ಒಪ್ಕೊತಾನೆ. ಇಲ್ಲಿ ಶಿವ ಮತ್ತು ಸತಿಯ ಮದುವೆ ಆಗುತ್ತೆ. ಓಕೆ, ಶಿವ ಸತಿಯ ಮದುವೆ ಇಲ್ಲದೆ ಅವರು ಕೈಲಾಸದಲ್ಲಿ ಆರಾಮಾಗಿ ಜೀವನನ ಕಳೀತಾ ಇರ್ತಾರೆ. ಇದು ಒಂದು ಭಾಗ. ಓಕೆ, ಏನಾಯ್ತು ಅಂತ ಹೇಳ್ತೀನಿ ಮುಂದೆ. ದಕ್ಷ ಪ್ರಜಾಪತಿ ಮದುವೆಗೆ ಒಪ್ಪಿಗೆ ಏನೋ ಕೊಟ್ಟ ಸರಿ, ಆದರೆ ಅವನಿಗೆ ಇನ್ನೂ ಶಿವನ ಮೇಲೆ ಅಷ್ಟು ಒಳ್ಳೆ ಭಾವನೆ ಇರ್ತಿದ್ದಿಲ್ಲ. ಓಕೆ, ಒಂದು ದಿನ ಅವನು ಯಜ್ಞೆಯನ್ನು ಆಯೋಜಿಸಿದ್ದ. ಯಜ್ಞಕ್ಕೆ ಎಲ್ಲ ದೇವತೆಗಳನ್ನು ರಾಜರನ್ನು ಎಲ್ಲರನ್ನು ಕರೆದ್ರೆ ಆದರೆ ಸತಿ ಮತ್ತು ಶಿವನನ್ನು ಕರೀಲಿಲ್ಲ. ಅವನಿಗೆ ಪ್ರೆಸ್ಟೀಜ್ ವಿಷಯ ಅಲ್ಲ, ಚಂದ ಡ್ರೆಸ್ ಹಾಕೋಬೇಕು, ಚಂದ ಮನೆಯೊಳಗರಿಗೆ ಆಭರಣಗಳು ಹಾಕೋಬೇಕು, ಈ ರೀತಿಯ ಒಂದು ಇರುತ್ತಲ್ಲ. ಹಂಗೆ ಶಿವ ಮತ್ತು ಸತಿ ಇರ್ತಿದ್ದಿಲ್ಲ, ಅವ್ರ ಸಿಂಪಲ್ ಲೈಫ್ ಇತ್ತು. ಸೊ ಅವನು ಕರೀಲಿಲ್ಲ. ಆದರೆ ಸತಿಗೆ ನಮ್ಮ ಅಪ್ಪ ಕರೀಲಿಲ್ಲ ಅಂದರೆ ಏನಾಯ್ತು, ನಾವು ಹೋಗಿ ಕೇಳಬೇಕು ಯಾಕೆ ಕರೀಲಿಲ್ಲ ನನ್ನ ಗಂಡನ ಅಂತ. ಅವಳು ಏನು ಮಾಡಿದ್ಲು, ಬರ್ತಾ ಇದ್ಲು. ಶಿವ ಬೇಡ ಅಂತ, ಇಲ್ಲ ಹೋಗಬೇಡ. ಅವನಿಗೆ ಗೊತ್ತಿತ್ತು ಶಿವನಿಗೆ ಸರಿ ಅಲ್ಲ ಹೋಗೋದು ಬೇಡ ಅಂಥೇಳಿ. ಇಲ್ಲ ನಾ ಹೋಗ್ತೀನಿ ಅಂಥೇಳಿ ಅವಳು ಅದೇ ಹೇಳಿದ್ನಲ್ಲ, ಶಕ್ತಿ ಅವಳು ಯಾವುದು ಮತ್ತು ಜಿದ್ದು ಇದ್ಲವಳು ಸತಿ. ಸೊ ಯಾವುದು ಮಾತು ಕೇಳಾದ್ರೆ ಶಿವನ ಮಾತು ಕೇಳಾರ್ದೇ ಅವಳು ತಂದೆ ಯಜ್ಞಕ್ಕೆ ಬಂದಾಗ ದಕ್ಷ ಸತಿಗೆ ಮತ್ತು ಶಿವನಿಗೆ ಅವಮಾನ ಮಾಡಿಬಿಟ್ಟ. ನೀನು ಕರೆದಿದ್ದಿಲ್ಲ, ಯಾಕೆ ಬಂದೆ, ಹಾಗೆ ಹೀಗೆ ಅಂತ. ಅದಕ್ಕೆ ಸತಿಗೆ ಭಾಳ ಸಿಟ್ಟು ಬಂದು ಏನಂದ್ಲು, ಇಲ್ಲ ಎಲ್ಲಿ ನನ್ನ ಗಂಡನಿಗೆ ಮರ್ಯಾದೆ ಇರೋದಿಲ್ಲ, ಗೌರವ ಇರೋದಿಲ್ಲ, ಅಲ್ಲಿ ನಾ ಇರೋದಿಲ್ಲ. ನೀನು ಕೊಟ್ಟ ಈ ದೇಹವನ್ನು, ಅಂದರೆ ದಕ್ಷ ಕೊಟ್ಟ ದೇಹವನ್ನು, ನೀನು ನನ್ನ ತಂದೆಯಾಗಿ ಕೊಟ್ಟ ಈ ದೇಹವನ್ನು ನಾನು ಇಲ್ಲೇ ತ್ಯಾಗ ಮಾಡ್ತೀನಿ. ಮತ್ತೆ ನಾ ಮರುಜನ್ಮ ತಾಳಿ ಮತ್ತು ಹುಟ್ಟಿ ಬಂದು ನಾ ಶಿವನನ್ನು ಮದುವೆ ಆಗ್ತೀನಿ. ಎಲ್ಲಿ ಅವನಿಗೆ ಗೌರವ ಸಿಗುತ್ತೋ ಆ ಮನೆಯಲ್ಲಿ ಹುಟ್ಟಿ ಬಂದು ನಾ ಮತ್ತೆ ಶಿವನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ತನ್ನ ದೇಹ ತ್ಯಾಗನ ಮಾಡಿಬಿಟ್ಲು. ದೇಹ ತ್ಯಾಗವನ್ನು ಯಾಕೆ ಮಾಡಿಲ್ಲ ಅಂದರೆ ಶಿವನಿಗೆ ಮರ್ಯಾದೆ ಕೊಟ್ಟಿಲ್ಲ ನಮ್ಮ ತಂದೆ ಅಂತ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಯಾವಾಗ ಸತಿ ತನ್ನ ದೇಹ ತ್ಯಾಗ ಮಾಡಿದ್ಲಲ್ಲ, ಆವಾಗ ಶಿವನಿಗೆ ಭಾಳ ಸಿಟ್ಟು ಬಂದು ಅವನೇನು ಮಾಡ್ದ, ಸತಿಯ ದೇಹವನ್ನು ತಗೊಂಡು ಬ್ರಹ್ಮಾಂಡ ಎಲ್ಲ ಸುತ್ತಾಕ್ಲಿಕ್ಕೆ ಶುರು ಮಾಡಿಬಿಟ್ಟ. ಅವನಿಗೆ ಕೋಪ, ಸಿಟ್ಟು, ಅಸಹನೆ, ಯಾತನೆ ಇವೆಲ್ಲ ಶುರು ಆಗ್ಬಿಡ್ತು, ಫೀಲ್ ಆಗಾಕತ್ಬಿಡ್ತು ಅವನಿಗೆ. ಯಾಕಂದರೆ ಅವನು ಸತಿಯ ಮತ್ತು ಶಿವ ಇಬ್ಬರನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ, ಎರಡೂ ಕೂಡಿ ಒಂದೇ. ಮದುವಾಯಿತು ಅಂದರೆ ಒಂದು ಜೀವ. ಓಕೆ, ಅದನ್ನು ಅರ್ಧ ಜೀವ ಹೋದ್ಕೊಳ್ಳೇನ ಅವನಿಗೆ ಅದನ್ನು ತಡಿಲಿಕ್ಕೆ ಆಗಲಿಲ್ಲ, ಕಷ್ಟ. ಸತಿ ಜೀವ ದೇಹವನ್ನು ಹೊತ್ತುಕೊಂಡು ಬ್ರಹ್ಮಾಂಡದೆಲ್ಲ ತಾಂಡವ ನೃತ್ಯ ಮಾಡ್ಕೊತ ಸಿಟ್ಟಿನಿಂದ ಅಲೆದಾಡಕತ್ತ. ರುದ್ರ ದೇವತೆ, ರುದ್ರ ಶಿವನ ಒಂದು ಅವತಾರ. ರುದ್ರ ಅಂದ್ರೆ ಸಿಟ್ಟು, ತಗ ಕುಣಿತಿರ್ತಾನಲ್ಲ ರುದ್ರನ ಅವತಾರ ಅವನು, ಅವನು ಶಿವ. ಹಾಗೆ ತಾಳೆ ಶಿವ ಶಕ್ತಿಯ ದೇಹವನ್ನು ಹೊತ್ತುಕೊಂಡು ಪ್ರಪಂಚ ಬ್ರಹ್ಮಾಂಡ ಎಲ್ಲ ಸುತ್ತಕತ್ಬಿಟ್ಟ. ಅದರಿಂದ ಏನಾಯಿತು, ಬ್ರಹ್ಮಾಂಡದಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗಾಕತ್ಬಿಡ್ತು. ಎಲ್ಲ ಕೆಲಸಗಳೆಲ್ಲ ನಿಂತುಬಿಡ್ತು, ಸರಿ ಆಗಲಿಲ್ಲ. ಬ್ರಹ್ಮನಿಗೂ ಏನು ಮಾಡ್ಲಿಕ್ಕಾಗಲಿಲ್ಲ, ವಿಷ್ಣುವಿಗೂ ಏನು ಮಾಡ್ಲಿಕ್ಕಾಗಲಿಲ್ಲ. ಸೊ ಹೀಗಾಗಿ ಏನು ಮಾಡಿದ್ರು, ಎಲ್ಲ ದೇವತೆಗಳು ಕೂಡಿ ಇದು ಹಿಂಗಾದರೆ ಹೆಂಗೆ ಸರಿ ಆಗೋದಿಲ್ಲ ಅಂತ ಅಂದ್ಕೊಂಡು ದೇವತೆಗಳು ಕೂಡಿ ಆ ಸತಿಯ ಮೃತ ದೇಹ ಏನಿತ್ತಲ್ಲ ಅದನ್ನು ತುಂಡು ಮಾಡಿಬಿಟ್ರು.
ಇದನ್ನು ಹಿಡ್ಕೊಂಡು ಅಡ್ಡಾಡಕತ್ರೆ ಇವ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಶಿವ ಹಿಂಗೆ ಮಾಡಿದ್ರೆ ಯಾರಿಗೂ ಸರಿ ಆಗೋದಿಲ್ಲ, ಅವನಿಗೂ ಸರಿಯಲ್ಲ ನಮಗೂ ಸರಿಯಲ್ಲ ಅಂದ್ಕೊಂಡು ಏನು ಮಾಡಿದ್ರು ಅವರು, ದೇಹವನ್ನು ತುಂಡು ತುಂಡು ಮಾಡಿಬಿಟ್ರು. ಆ ತುಂಡಾದ ಸತಿಯ ದೇಹಗಳು ಎಲ್ಲೆಲ್ಲಿ ಬಿದ್ದಿದಾವಲ್ಲ, ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ದಿದ್ದಾವಲ್ಲ, ಅದಕ್ಕೆ ನಾವು ಶಕ್ತಿ ಪೀಠಗಳಂತೇವೆ. ಈಗ ಶಕ್ತಿ ಪೀಠಗಳದಾವಲ್ಲ, ಅವೆಲ್ಲ ಸತಿಯ ದೇಹದ ಭಾಗಗಳು ಬಿದ್ದ ಜಾಗಗಳು. ಈಗ ಗೊತ್ತಾಯ್ತಲ್ಲ. ಈಗ ಇಲ್ಲಿಂದ ಆ ನಂತರ ಏನಾಯ್ತು, ಶಿವ ಇದೆಲ್ಲ ಆದಮೇಲೆ ಸಮಾಧಿ ಯೋಗದಲ್ಲಿ ಕುಂತ್ಬಿಟ್ಟ. ಸಮಾಧಿ ಯೋಗ ಮಾಡ್ಲಿಕ್ಕತ್ಬಿಟ್ಟ. ಅವನಿಗೆ ಏನು ಮಾಡಬೇಕು ಏನು ಅಂತ ಅವನಿಗೆ ಇದಾಗಲಿಲ್ಲ. ಸತಿಯನ್ನು ಕಳ್ಕೊಂಡ ಶಿವ ಸಮಾಧಿಯಲ್ಲಿ ಕುಳಿತುಬಿಟ್ಟ. ಈಗ ಸತಿ ಏನು ಹೇಳಿದ್ಲು, ನಾನು ಮತ್ತೆ ಮರಳಿ ಬಂದು ನಾನು ಶಿವನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಲ್ಲ, ಅವಳು ಹಾಗೆ ಮತ್ತೆ ಮರುಜನ್ಮ ತಗೊಂತ ಶಿವನನ್ನು ಮದುವೆ ಆಗಲಿಕ್ಕೆ ಮರುಜನ್ಮನ ತಗೊಂತ ಇದ್ಲು. ಅವಳು ತನ್ನ ಮರುಜನ್ಮವನ್ನು ಹಿಮಾಲಯದ ಪರ್ವತರಾಜನ ಮಗಳಾಗಿ ಹುಟ್ಟಿದ್ಲು. ಹಿಮಾಲಯದ ರಾಜ ಪರ್ವತರಾಜ, ಅವನ ಮಗಳಾಗಿ ಹುಟ್ಟಿದ್ಲು. ಅವನ ಮಗಳಾಗಿ ಹುಟ್ಟಿದ್ದಕ್ಕೆ ಅವಳಿಗೆ ಪಾರ್ವತಿ ಅಂತ ಹೆಸರಿಟ್ರು. ಸತಿನೇ ಪರ್ವತರಾಜನ ಮಗಳಾಗಿ ಹುಟ್ಟಿದ್ಲು, ಅವಳಿಗೆ ಪಾರ್ವತಿ ಅಂತ ಹೆಸರಿಟ್ರು. ಸತಿಯು ಪಾರ್ವತಿಯಾಗಿ ಹುಟ್ಟಿ ಬರಲಿಕ್ಕೆ ಸಾವಿರಾರು ಕೋಟಿ ವರ್ಷಗಳು ಹೋದವು. ಆ ಎಲ್ಲ ವರ್ಷಗಳು ಶಿವನು ಧ್ಯಾನದಲ್ಲೇ ಇದ್ದ. ಸತಿಯ ನೆನಪಿನಲ್ಲಿ ಸತಿಯನ್ನು ಕಳ್ಕೊಂಡ ಶಿವ ಧ್ಯಾನದಲ್ಲಿದ್ದ. ಸೊ ಸಾವಿರಾರು ಕೋಟಿ ವರ್ಷಗಳ ಕಾಲ ಸತಿಯು ಭಾಳಷ್ಟು ಜನ್ಮಗಳನ್ನು ದಾಟಿ ತನ್ನ ದೇಹವನ್ನು ಶುದ್ಧಿ ಮಾಡಿಕೊಂಡು, ತನ್ನ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು, ಕೊನೆಯದಾಗಿ ಪರ್ವತರಾಜನ ಮಗಳಾಗಿ ಹುಟ್ಟಿದ್ಲು. ಅವಳು ಪಾರ್ವತಿ ಹುಟ್ಟಿರೋದು ಉದಯಪುರ, ಹಿಮಾಲಯದ ಉದಯಪುರ ಊರಿನಲ್ಲಿ. ನಂತರ ಅವಳು ಪ್ರತಿ ಸಲ ಹುಟ್ಟಿದ್ದು ಶಿವನನ್ನು ಮದುವೆ ಆಗ್ಬೇಕಂತಲೇ ಹುಟ್ಟಿರೋದು. ಪ್ರತಿ ಸಲ ಹುಟ್ಟಿದ ಮೇಲೆ ಅವಳು ಪೂರ್ತಿ ಜೀವನವನ್ನು ಅವಳು ಧ್ಯಾನದಲ್ಲೇ ಕಳೆದಾಳ. ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಒಂದು ಮಾರ್ಗ ಅಂದರೆ ಧ್ಯಾನ. ಓಕೆ, ಪಾರ್ವತಿಯಾಗಿ ಹುಟ್ಟಿದ್ದು. ಶಿವನಿಗೆ ಗೊತ್ತಿತ್ತು ಇವಳು ಪಾರ್ವತಿ ಅಂತ. ಶಿವನು ಅಘೋರಿಯಾಗಿ ಹಿಮಾಲಯದಲ್ಲಿ ಅಡ್ಡಾಡ್ಕೊಂತ ಇರ್ತಿದ್ದವನು. ಶಿವನಿಗೆ ಒಂದೇ ರೂಪ ಅಂತ ಇಲ್ಲ, ಅವನು ಎಲ್ಲ ರೂಪದಲ್ಲಿಯೂ ಶಿವ ಅದಾನ. ಎಲ್ಲಿ ನೋಡ್ತೀರ ಅಲ್ಲಿ ಶಿವ ಅದಾನ. ಸೊ ಅವನು ಅಘೋರಿಯಾಗಿ ಹಿಮಾಲಯದಲ್ಲಿ ಅಲಿತಾ ಇರ್ತಿದ್ದ. ಶಿವ ಆಗಿ ಅಘೋರಿಯಾಗಿ ಬೇರೆ ಬೇರೆ ರೂಪದಲ್ಲಿ ಅವನು ಇರ್ತಿದ್ದ. ಅದನ್ನು ಪರ್ವತರಾಜಿಗೆ ಗೊತ್ತಾಯಿತು, ಶಿವ ಇಲ್ಲಿ ಬಂದಿದ್ದಾನೆ ಧ್ಯಾನ ಮಾಡಲಿಕ್ಕೆ ಅಂತ ಗೊತ್ತಾಗಿ ಶಿವನನ್ನು ಭೇಟಿ ಆಗಲಿಕ್ಕೆ ಹೋದರು. ಸತಿ ಹೇಳಿದ್ಲು, ಇಲ್ಲ ನಾ ಶಿವನನ್ನೇ ಮದುವೆ ಆಗಬೇಕು ಅಂತಂದ. ಇಬ್ಬರು ಕೂಡ ಎಲ್ಲರೂ ಕೂಡ ಹೋದರು. ಹೋಗಿ ಹಿಮ ರಾಜ ಪರ್ವತರಾಜ ಶಿವನಿಗೆ ಹೇಳ್ದ, ಇಲ್ಲ ನನ್ನ ಮಗಳು ನಿನ್ನನ್ನೇ ಮದುವೆ ಆಗ್ಬೇಕಂತಿದ್ದಾಳ ಹಂಗೆ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರಿಗೂ ಗೊತ್ತಿತ್ತು ಹೀಗೆ ಅಂತ. ಆದರೆ ಶಿವ ಅಂದ, ಒಟ್ಟು ನಾನು ಮದುವೆ ಆಗಲಿಕ್ಕೆ ಬಲ್ಲ, ಯಾಕಂದರೆ ಈಗ ನಾನು ಅವಳನ್ನು ಬಿಟ್ಟು ನನಗೆ ಇರಲಿಕ್ಕೆ ಆಗೋದಿಲ್ಲ, ಭಾಳ ನನಗೆ ಇದಾಗತ್ತೆ, ಇರ್ಲಿಕ್ಕೆ ಆಗೋದಿಲ್ಲ. ಮೊದಲಿನಂಗೆ ಮಾಡಿಬಿಟ್ರೆ ಹೇಗೆ, ಪ್ರಪಂಚ ಹೆಂಗೆ ಮತ್ತೆ ಸಮಸ್ಯೆ ಆಗ್ಬಿಡ್ತೈತಿ ಪ್ರಪಂಚಕ್ಕೆ, ಮೊದಲಿನಂಗೆ ಮಾಡಿಬಿಟ್ರೆ ಹೇಗೆ ಅಂತ ಅವನು ಸ್ವಲ್ಪ ಹಾಗೆ ನಾವು ಮದುವೆ ಆಗೋದಿಲ್ಲ ಪಾರ್ವತಿನ, ಅವಳಿಗೆ ಸ್ವಲ್ಪ ಪರೀಕ್ಷೆಗಳನ್ನು ತಂದು ಕೊಡ್ತೀನಿ ಅಂದ್ಕೊಂಡು ಭಾಳಷ್ಟು ಅವಳಿಗೆ ಪರೀಕ್ಷೆಗಳನ್ನು ತಂದುಕೊಟ್ಟ ಪಾರ್ವತಿ. ಅವಳು ಮೊದಲಿನಂಗೆ ಹುಚ್ಚುತನದಿಂದ ಇಲ್ಲ ನನ್ನ ಗಂಡನಿಗೆ ಯಾರೂ ಗೌರವ ಕೊಟ್ಟಿಲ್ಲ ಅಂಥೇಳಿ ಮತ್ತೆ ತನ್ನನ್ನು ಹಾಳು ಮಾಡ್ಕೋಬಾರ್ದು, ತನ್ನನ್ನು ತಾನು ನಾಶ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ಅವಳಿಗೆ ಭಾಳಷ್ಟು ಪರೀಕ್ಷೆಗಳನ್ನು ತಂದುಕೊಟ್ಟ. ಪಾರ್ವತಿಯು ಧ್ಯಾನ ಮಾಡಿದ್ಲು, ಎಲ್ಲ ಮಾಡಿ ಶಿವನಿಗೆ ಹೇಳಿದರು. ಶಿವ ಅಂದ, ಇಲ್ಲ ನಾ ಇನ್ನೂ ಇಲ್ಲ ಅಂತಂದ ನಂತರ ಪರೀಕ್ಷೆಗಳನ್ನು ಮಾಡಿದ. ಪ್ರತಿ ಪರೀಕ್ಷೆಯಲ್ಲಿ ಅವಳು ಪಾಸಾದ್ಲು. ಅದೇ ಎಲ್ಲ ಗೊತ್ತಾದ ನಂತರ ಎಲ್ಲ ಅವನಿಗೆ ಕನ್ಫರ್ಮ್ ಆಯ್ತಲ್ಲ, ಈಗ ಪಾರ್ವತಿ ಸರಿಯಾಗಿ ತಿಳುವಳಿಕೆಯಿಂದ ಇದ್ದಾಳ, ಈಗ ಅವನ್ನ ಮದುವೆ ಆಗ್ಬೋದು ಅಂತ ಅಂದ್ಕೊಂಡು ಕೊನೆಗೆ ಮದುವೆಗೆ ಅನುಮತಿ ಕೊಟ್ಟ ಶಿವ.
ಪಾರ್ವತಿ ಜೋಡಿ ಮದುವೆ ಆಗಲಿಕ್ಕೆ ಅನುಮತಿ ಕೊಟ್ಟ. ಮದುವೆ ಯಾವಾಗಾಯಿತು ಅಂತ ಹೇಳ್ತೀನಿ ನೋಡಿ. ಕೊನೆಗೆ ಶಿವ ಮತ್ತು ಪಾರ್ವತಿಯ ಮದುವೆ ದೇವತೆಗಳ ಅನುಮತಿಯಿಂದ, ತಂದೆ ತಾಯಿಗಳ ಅನುಮತಿಯಿಂದ ಮತ್ತು ಪಾರ್ವತಿಯ ಅನುಮತಿಯಿಂದ ಮದುವೆ ನೆರವೇರಿತು. ಮದುವೆ ಎಲ್ಲಾಯಿತು ಅಂತಂದರೆ ಕೈಲಾಸ ಪರ್ವತದಲ್ಲಿ 13ನೇ ದಿನ, ಕೃಷ್ಣ ಪಕ್ಷದ 13ನೇ ದಿನ ಫಾಲ್ಗುಣ ತಿಂಗಳಲ್ಲಿ ಮದುವೆ ಆಯಿತು. ಶಿವ ಮತ್ತು ಪಾರ್ವತಿಯ ಮದುವೆ ಹಿಮಾಲಯದ ಕೈಲಾಸ ಪರ್ವತದಲ್ಲಿ ಫಾಲ್ಗುಣ ತಿಂಗಳಲ್ಲಿ 13ನೇ ದಿನದ, ಕೃಷ್ಣ ಪಕ್ಷದ 13ನೇ ದಿನದಲ್ಲಿ ಮದುವೆ ಆಯಿತು. ಆ ದಿನವನ್ನು ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ. ಭಾಳಷ್ಟು ಹೆಣ್ಮಕ್ಳು ಒಳ್ಳೆ ಗಂಡ ಸಿಗಲಿ ಅಂತಲೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮತ್ತು ಇಚ್ಛೆಗಳು ಪೂರೈಸಲಿ ಅಂತ ಈ ದಿನವನ್ನು ಆಚರಣೆ ಮಾಡ್ತಾರೆ. ಸೊ ಇದು ಶಿವರಾತ್ರಿಯ ಕತೆ. ಮತ್ತು ವ್ಯಾಲೆಂಟೈನ್ಸ್ ಕತೆನೂ ನೀವು ಕೇಳಿದ್ರೆ, ಶಿವರಾತ್ರಿ ಕತೆ ಯಾವ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ನೀವು ಯಾವ ಹಬ್ಬನೂ ಆಚರಿಸ್ತೀರಿ ಮನೆಯಲ್ಲಿ ಅಂತಲೂ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಕೀಪ್ ವಾಚಿಂಗ್. ಥ್ಯಾಂಕ್ ಯು.